ಫ್ರೆಂಡ್ಸ್, ನಾವು ಕಳೆದ ವಿಡಿಯೋನಲ್ಲಿ ರಿಯಲ್ಮಿ 2 ಪ್ರೋನ ಅನ್ಬಾಕ್ಸಿಂಗ್ ಮಾಡಿದ್ವಿ, ಒಂದು ರಿವ್ಯೂ ಕೂಡ ತಿಳಿಸ್ಕೊಟ್ಟಿದ್ವಿ. ಆ ಒಂದು ವಿಡಿಯೋ ನೀವು ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಕಮೆಂಟ್ಸ್ನಲ್ಲಿ ಕೂಡ ಕೇಳಿದ್ದೀರಾ ರೆಡ್ಮಿ ನೋಟ್ 5 ಜೊತೆ ಕಂಪೇರ್ ಮಾಡಿ, ಹಾನರ್ 8X ಜೊತೆ ಕೂಡ ಕಂಪೇರ್ ಮಾಡಿ ಅಂತ. ಸೊ ಹಾಗಾದರೆ ಈ ಒಂದು ವಿಡಿಯೋನಲ್ಲಿ ಈ ಒಂದು ಫೋನ್ನ ಕ್ಯಾಮ್ರಾ ಆಗಿರಲಿ, ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಆಗಿರಲಿ, ಗೇಮಿಂಗ್ ಆಗಿರಲಿ, ಏನೆಲ್ಲ ಒಂದು ವಿಶೇಷತೆಗಳನ್ನೇ ಹೊಂದಿದೆ, ಮತ್ತು ಈ ಒಂದು ಫೋನ್ 15,000 ರೂಪಾಯಿಗೆ ಏನಕ್ಕಪ್ಪ ತೊಗೊಳ್ಬೇಕು ಅಂತ ನಮಗೆ ಈ ಒಂದು ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಮತ್ತು ನನ್ನ ಪ್ರಕಾರ ಒಂದು ಫೋನ್ ಸದ್ಯಕ್ಕೆ 15,000 ರೂಪಾಯಿಗಲ್ಲ, 14,000 ರೂಪಾಯಿಗೆ ತುಂಬ ಪರ್ಫೆಕ್ಟ್ ಆಗಿರೋ ಫೋನ್ ಆಗಿದೆ. ಕ್ಯಾಮ್ರಾ ಟೆಸ್ಟ್ ಮಾಡ್ತೀವಿ, ಗೇಮಿಂಗ್ ಟೆಸ್ಟ್ ಮಾಡ್ತೀವಿ, ಮತ್ತು ಬೇರೆ ಬೇರೆ ರೀತಿಯಾದ ಒಂದು ಕಂಪೇರಿಸನ್ ಕೂಡ ಮಾಡ್ತಾ ಇದ್ವಿ ರೆಡ್ಮಿ ನೋಟ್ 5 ಇರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಈ ಒಂದು ಕ್ಲಿಯರಿಫಿಕೇಶನ್ ತುಂಬ ಖಂಡಿತ ಯೂಸ್ಫುಲ್ ಆಗುತ್ತೆ. ಮತ್ತು ಈ ಒಂದು ವಿಡಿಯೋ ಕೂಡ ನಿಮಗೆ ತುಂಬ ಯೂಸ್ಫುಲ್ ಆಗ್ತೈತಪ್ಪ ಅಂತಂದರೆ ಲೈಕ್ ಮಾಡಿ, ಮತ್ತು ನಮ್ಮನ್ನು ಇನ್ಸ್ಟಾಗ್ರಾಮ್ಗೆಲ್ಲ ಫಾಲೋ ಮಾಡಿ, ಸೋಮಶೇಖರ್ ಸೋಮ್ಸ್ ಅಂತ. ಸೊ ಫ್ರೆಂಡ್ಸ್, ಮೊಟ್ಟ ಮೊದಲಾಗಿ ಈ ಒಂದು ಫೋನ್ಗಳ ಕ್ಯಾಮ್ರಾನ ಇಲ್ಲಿಂದ ಟೆಸ್ಟ್ ಮಾಡೋಣ ಅಂತ. ನನ್ನ ಹತ್ರ ರೆಡ್ಮಿ ನೋಟ್ 5 ಪ್ರೋ ಮತ್ತು ಈ ಒಂದು ರಿಯಲ್ಮಿ 2 ಪ್ರೋ ಎರಡು ಫೋನ್ಸ್ಗಳಿದೆ. ಈ ಒಂದು ಕ್ಯಾಮ್ರಾ ಟೆಸ್ಟ್ ನಾವು ಇಲ್ಲಿಂದ ಮೊಟ್ಟ ಮೊದಲು ಎರಡು ಫೋನ್ಸ್ಗಳ ಜೊತೆ ನೋಡೋಣ ಅಂತ. ಸೊ ನೀವು ಇಲ್ಲಿಂದ ಫೋಟೋಗಳನ್ನ ನೋಡಿದ ಹಾಗೆ ನನಗೆ ಇಲ್ಲಿಂದ ಕ್ಲಿಯರ್ ಆಗಿ ಮತ್ತು ಒಂದು ಇನ್ ಡೀಟೇಲ್ ಆಗಿ ಫೋಟೋ ಕಾಣಿಸ್ತಾ ಇರೋದು ರಿಯಲ್ಮಿ 2 ಪ್ರೋನಲ್ಲಿ. ಈ ಒಂದು ರೆಡ್ಮಿ ನೋಟ್ 5 ಪ್ರೋನಲ್ಲಿ ಕೂಡ ಒಂದು ಒಳ್ಳೆ ಫೋಟೋಗಳನ್ನ ನೋಡ್ತಾ ಇದ್ವಿ. ಬಟ್ ನನ್ನ ಪ್ರಕಾರ ಇಲ್ಲಿಂದ ಈ ಒಂದು ಫೋಟೋ ಅಷ್ಟೊಂದು ಕ್ಲಿಯರಿಟಿ ಮತ್ತು ಒಂದು ಇನ್ ಡೀಟೇಲ್ ಆಗಿ ನೋಡ್ತಾ ಇಲ್ಲ. ಬಟ್ ನಮಗೆ ರಿಯಲ್ಮಿ 2 ಪ್ರೋನಲ್ಲಿ ಕ್ಲಿಯರಿಟಿ ಬ್ರೈಟರ್ ಇದೆ, ಮತ್ತು ಇನ್ ಡೀಟೇಲ್ ಆಗಿ ನಾವಿಂದ ಫೋಟೋಗಳನ್ನ ನೋಡ್ಕೊಳ್ಬಹುದು. ಈ ಒಂದು ಫೋನಲ್ಲಿ 16 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಡೋಲ್ ರಿಯರ್ ಕ್ಯಾಮ್ರಾ ಕೊಡಿದ್ದಾರೆ, 1.7 ಅಪೇಚರ್ ಕ್ಯಾಮ್ರಾ ಕೊಡಿದ್ದಾರೆ. ಇನ್ನು ನೆಕ್ಸ್ಟ್ ನಾವಿಂದ ಹಾನರ್ನ 8X ಜೊತೆ ಕೂಡ ಕಂಪೇರ್ ಮಾಡ್ಕೊಂಡ್ವಪ್ಪ ಅಂತಂದ್ರೆ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಚೆಕ್ ಕೂಡ ಮಾಡಿದ್ದೀನಿ, ಬೇರೆ ಬೇರೆ ವಿಡಿಯೋಗಳನ್ನ ಕೂಡ ನೋಡಿದ್ದೀನಿ. ಬಟ್ ಇಲ್ಲಿಂದ 20 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ಡೋಲ್ ರಿಯರ್ ಕ್ಯಾಮ್ರಾ ಹಾನರ್ 8X ನಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿಂದ ಕ್ಲಿಯರ್ ಆಗಿ ವಿನ್ನರ್ ಆಗ್ತಾ ಇರೋದು ಇಲ್ಲಿ ಕೂಡ ರಿಯಲ್ಮಿ 2 ಪ್ರೋ. ಹಾನರ್ 8X ನಲ್ಲಿ 20 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಬಟ್ ನಾವಿಲ್ಲಿಂದ ರಿಯಲ್ಮಿ 2 ಪ್ರೋಲಿ ಎಷ್ಟೊಂದು ಕ್ಲಿಯಾರಿಟಿ ನೋಡ್ತಾ ಇದ್ವಿ, ಅಷ್ಟೊಂದು ಇನ್ ಡೀಟೇಲ್ ಆಗಿ ಇಲ್ಲಿ ಕೂಡ ಕ್ಲಿಯರಿಟಿ ಇಲ್ಲ, ಮತ್ತೆ ಬ್ರೈಟರ್ ಕೂಡ ಇಲ್ಲ, ತುಂಬ ಒಂದು ಸ್ಮೂತರ್ ಆಗಿರಲಿ ಅಥವಾ ಒಂದು ಡೀಸೆಂಟ್ ಫೋಟೋನ ನೋಡ್ತಾ ಇದ್ವಿ. ಸೊ ಆಬ್ವಿಯಸ್ಲಿ ಇಲ್ಲಿ ಕೂಡ ನನ್ನ ಪ್ರಕಾರ ಈ ಒಂದು ರಿಯಲ್ಮಿ 2 ಪ್ರೋ ತುಂಬ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಮತ್ತು ಪರ್ಫೆಕ್ಟ್ ಕ್ಯಾಮ್ರಾ ನೋಡ್ತಾ ಇದ್ರಪ್ಪ ಅಂತ ಅಂದರೆ ಅದು 14,000 ರೂಪಾಯಿಗೆ ಸೂಪರ್ ಸದ್ಯಕ್ಕೆ ಈ ಒಂದು ಫೋನ್. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಪರ್ಫಾರ್ಮೆನ್ಸ್ ಆಗಿರಲಿ ಅಥವಾ ಇದರ ಒಂದು ಯೂಸೇಜ್ನ ನೋಡಿದ್ವಪ್ಪ ಅಂತಂದ್ರೆ ನನ್ನ ಪ್ರಕಾರ ಇದು ಅಷ್ಟೊಂದು ಏನೋ ನನಗೆ ಡಿಫಿಕಲ್ಟ್ ಆಗಿ ಅನಿಸ್ತಲ್ಲ. ಬಟ್ ನನಗೆ ಕಲರ್ OS ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದೇ ಜಾಗದಲ್ಲಿ MIUI RAM ನ ಒಂದು ರೆಡ್ಮಿ ನೋಟ್ 5 ನಲ್ಲಿ ಯಾವ ರೀತಿ ನೋಡ್ತಿದ್ವಿ ಆ ರೀತಿ ಆಗಿರಲಿ, ಅಥವಾ ಒಂದು ಸ್ಟಾಕ್ ಆಪರೇಟಿಂಗ್ ಸಿಸ್ಟಮ್ ಗೂಗಲ್ನ ಒಂದು ಸ್ಟಾಕ್ OS ನೋಡಿದ್ವಪ್ಪ ಅಂತಂದ್ರೆ ಇನ್ನೂ ಖಂಡಿತ ಮಜಾ ಇರ್ತಿತ್ತು, ಮತ್ತೆ ತುಂಬ ಒಂದು ಒಳ್ಳೆ ಫೋನ್ ಅನಿಸುತ್ತಪ್ಪ ನನ್ನ ಪ್ರಕಾರ. ಅದರ್ವೈಸ್ ನಿಮಗೆ AI ಮೂಡ್ ಇದೆ, AI ಫೀಚರ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಖಂಡಿತ ನೀವು ಇದನ್ನ ಒಂದು ಪರ್ಫೆಕ್ಟ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಮತ್ತು ನಮಗೆ ಯಾವುದೇ ಲ್ಯಾಗ್ ಆಗಿರಲಿ, ನೀವೇನೋ ಒಂದು PUBG ಗೇಮ್ ಆಟ ಆಡೋದಾಗಲಿ ಅಥವಾ ಫುಲ್ ಒಂದು ವಿಡಿಯೋ ನೋಡೋದಾಗಲಿ, ಯಾವುದೇ ಪ್ರಾಬ್ಲಮ್ಸ್ ಅಂತೂ ನಾನು ಇಲ್ಲಿಂದ ಕಂಡಿಲ್ಲ. ಕಂಟಿನ್ಯೂ ಆಗಿ ನಾನೊಂದು 2 ರಿಂದ 3 ಗಂಟೆ ಅಂತೂ PUBG ಆಟ ಆಡಿದ್ದೀನಿ. ಬಟ್ ನನಗೆ ಲ್ಯಾಗ್ ಆಗಿರಲಿ, ಬೇರೆ ಬೇರೆ ಪ್ರಾಬ್ಲಮ್ಸ್ ನಾನು ಆಬ್ವಿಯಸ್ಲಿ ಇಲ್ಲಿಂದ ಯಾವುದೇ ಒಂದು ಪ್ರಾಬ್ಲಮ್ಸ್ ನೋಡಿಲ್ಲ. ನನ್ನ ಹತ್ರ ಇವಾಗ ಇದೊಂದು 6GB RAM ಇದೆ, 4GB RAM ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ಸೊ ಖಂಡಿತ ಸ್ನ್ಯಾಪ್ಡ್ರ್ಯಾಗನ್ 660 ಕೊಡಿದ್ದಾರೆ. ಸೊ ಪ್ರೊಸೆಸರ್ ಮಾಮೂಲಾಗಿ ಅಂತೂ ಇಲ್ಲಿಂದ ಕಣ್ಣು ಮುಚ್ಕೊಂಡು ಒಂದು ಫೋನ್ಗಳನ್ನ ತಗೊಳ್ಬೋದು. ಬಟ್ ನನಗೆ ಆಪರೇಟಿಂಗ್ ಸಿಸ್ಟಮ್ ಮಾತ್ರ ಇಲ್ಲಿಂದ ಈ ಒಂದು ಫೋನಲ್ಲಿ ಲೈಕ್ ಆಗಲಿಲ್ಲ. ನೆಕ್ಸ್ಟ್ ಈ ಒಂದು ಫೋನಲ್ಲಿ ಬ್ಯಾಟ್ರಿ ಕೂಡ 3500 mAh ಕೊಟ್ಟಿದ್ದಾರೆ. ನೀವೆಲ್ಲ ಅನ್ಕೊಳ್ತಾ ಇರ್ಬೋದು ರೆಡ್ಮಿ ನೋಟ್ 5 ಪ್ರೋನಲ್ಲಿ 4000 ಇದೆ, ಹಾನರ್ 8X ನಲ್ಲಿ ಕೂಡ 4000 mAh ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ಈ ಒಂದು ಫೋನಲ್ಲಿ 3 ಗಂಟೆ ನಾನು ಇಲ್ಲಿಂದ ಕಂಟಿನ್ಯೂ ಆಗಿ PUBG ಆಟ ಆಡಿದ್ದೀನಿ. ಬಟ್ ಇಲ್ಲಿಂದ 33% ಬ್ಯಾಟ್ರಿ ಮಾತ್ರ ಇಲ್ಲಿಂದ ಡ್ರೈನ್ ಆಗಿದೆ, ಕಮ್ಮಿ ಆಗಿದೆ. ಸೊ ಆಬ್ವಿಯಸ್ಲಿ 3 ಗಂಟೆ ನಂತರ ನನಗೆ ಎಷ್ಟೊಂದು ಬ್ಯಾಟ್ರಿ ಸಿಗ್ತಾ ಇದೆ. ನಾನು ಇವಾಗ ಐಫೋನಲ್ಲಿ ಒಂದು ಗೇಮ್ ಆಟ ಆಡ್ತಾ ಇದ್ದೆ, ನನಗೆ ಅಲ್ಲಿ ಇವಾಗ ಜಸ್ಟ್ ಒಂದು 4 ರಿಂದ 5 ಆಟ ಆಡ್ದಪ್ಪ ಅಂತಂದ್ರೆ ನನ್ನ ಬ್ಯಾಟ್ರಿ 20% ಕ್ಲೋಸ್ ಅಂತ ಹೇಳ್ತಾ ಇತ್ತು, ಬ್ಯಾಟ್ರಿ ಮೋಡ್ ಆನ್ ಮಾಡಿ ಅಂತ ಹೇಳ್ತಾ ಇತ್ತು. ಬಟ್ ನನಗೆ 33% ನಲ್ಲಿ ಒಂದು ಕಂಟಿನ್ಯೂ ಆಗಿ 3 ಗಂಟೆ PUBG ಆಟ ಆಡಿದ್ದೀನಿ. ಸೊ ಆಬ್ವಿಯಸ್ಲಿ 3,500 ಇದ್ರೂ ಕೂಡ ಇದೊಂದು 4,000 ಬ್ಯಾಟ್ರಿ ತರ ಕೆಲಸ ಮಾಡ್ತಾ ಇದೆ ಅನ್ಕೋಬಹುದು. ಸೊ ಖಂಡಿತ ಬ್ಯಾಟ್ರಿ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಮತ್ತೆ ಇನ್ನೊಂದು ಬ್ಯಾಟ್ರಿ ಚಾರ್ಜಿಂಗ್ ಟೈಮ್ ನಾವು ನೋಡ್ಕೊಂಡ್ವಪ್ಪ ಅಂತಂದ್ರೆ 2 ಗಂಟೆ 15 ನಿಮಿಷ ಹಿಡ್ಕೊಂಡು 20 ನಿಮಿಷವರೆಗೆ ನಮಗೆ ಈ ಒಂದು ಫೋನ್ ಫುಲ್ ಚಾರ್ಜ್ ಆಗುತ್ತೆ ಸ್ವಿಚ್ ಆಫ್ ಮಾಡಿ ಹಾಕಿದಾಗ. ಇನ್ನು ಏನಾದ್ರು ಒಂದು ಸ್ವಿಚ್ ಆಫ್ ಮಾಡಿದ್ರೆ ಚಾರ್ಜಿಂಗ್ ಹಾಕ್ತಾರಪ್ಪ ಅಂತಂದ್ರೆ ಖಂಡಿತ ನಮಗೆ 2.5 ಗಂಟೆ ಮೇ ಬಿ ತೊಗೊಳ್ಬೋದು. 2.5 ಗಂಟೆಗೆ ಒಂದು ಫೋನ್ ಫುಲ್ ಚಾರ್ಜ್ ಆಗುತ್ತೆ. 5 ವೋಲ್ಟ್ 2 ಆಂಪಿಯರ್ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಸೇಮ್ ಇದೇ ಒಂದು ಅಡಾಪ್ಟರ್ ನಿಮಗೆ ರೆಡ್ಮಿ ನೋಟ್ 5 ಪ್ರೋನಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಬ್ಯಾಟ್ರಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ಜಾಸ್ತಿ ಒಂದು ಗೇಮಿಂಗ್ ಆಗಬೇಕಾದ್ರೆ ಬಿಸಿ ಆಗದೆ, ಒಂದು ನಾರ್ಮಲ್ ಹೀಟಿಂಗ್ ನೋಡ್ತಾ ಇದ್ವಿ, ಜಾಸ್ತಿ ಬಿಸಿ ಆಗುತ್ತೆ ಅಂತ ಕೂಡ ನಾನು ಹೇಳ್ತಾ ಇಲ್ಲ, ನಾರ್ಮಲ್ ಬಿಸಿನ ನೋಡ್ತಾ ಇದ್ವಿ. ಸೊ ತುಂಬ ಇಷ್ಟ ಆಯಿತು ಈ ಒಂದು ಬ್ಯಾಟ್ರಿ ಕೂಡ 3500 mAh. ಸೊ ಖಂಡಿತ 14,000 ರೂಪಾಯಿಗೆ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಇನ್ನು ರಿಯಲ್ಮಿ 2 ಪ್ರೋನ ಹಾನರ್ನ 8X ಜೊತೆ ಕಂಪೇರ್ ಮಾಡ್ಕೊಂಡ್ವಪ್ಪ ಅಂತಂದ್ರೆ ಖಂಡಿತ ಇಲ್ಲಿ ಕೂಡ ಒಂದು ಮೇಜರ್ ಆಗಿರಲಿ ಅಥವಾ ತುಂಬ ಒಂದು ವ್ಯತ್ಯಾಸಗಳನ್ನ ಕೂಡ ನೋಡ್ತಾ ಇದೀವಿ. ಹಾನರ್ನ 8X ನಲ್ಲಿ ಕಿರನ್ನ 710 ಕೊಡ್ತಾ ಇದ್ದಾರೆ, ರಿಯಲ್ಮಿ 2 ಪ್ರೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 660 ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರೊಸೆಸರ್ ಮಾಮೂಲಾಗಿ ಅಂತೂ ಕೂಡ ಒಂದು ಪರ್ಫಾರ್ಮೆನ್ಸ್ ನಾವಿಲ್ಲಿಂದ ನೋಡ್ಕೊಳ್ಬಹುದು. ನಾವಿಲ್ಲಿಂದ ಬೆಂಚ್ ಮಾರ್ಕ್ ನೋಡೋ ಟೆಸ್ಟ್ ಮಾಡಿದಾಗ ನನಗೆ ಇಲ್ಲಿಂದ ಹಾನರ್ನ 8X ನಲ್ಲಿ 28,000 ನಾವಿಲ್ಲಿಂದ ಒಂದು ರ್ಯಾಂಕಿಂಗ್ ನೋಡ್ತಾ ಇದ್ವಿ. ಅದೇ ನಾವಿಲ್ಲಿಂದ ಒಂದು ರಿಯಲ್ಮಿ 2 ಪ್ರೋ ಚೆಕ್ ಮಾಡ್ಕೊಂಡ್ವಪ್ಪ ಅಂತಂದ್ರೆ 22,000
6000 ರ್ಯಾಂಕಿಂಗ್ ಬರ್ತಾ ಇದೆ. ನಿಮ್ಮಿಂದ 6000 ಇಲ್ಲಿಂದ ರ್ಯಾಂಕಿಂಗ್ನ ಡಿಸ್ಟೆನ್ಸ್ ನೋಡ್ತಾ ಇದ್ವಿ. ಸೊ ಖಂಡಿತ ಇದರ ಒಂದು ಪ್ರೊಸೆಸರ್ ಮಾಮೂಲಾಗಿ ನಾವಿಲ್ಲಿಂದ Realme 2 Pro ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ನನ್ನ ಪ್ರಕಾರ ಒಂದು Realme 2 Pro ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 616 ಹಾಕಿದ್ದಾರೆ. ಗೇಮಿಂಗ್ ಆಗಿರಲಿ ಅಥವಾ ಬೇರೆ ಬೇರೆ ಒಂದು ಮಲ್ಟಿ ಟಾಸ್ಕಿಂಗ್ ಆಗಿರಲಿ, ಬೇರೆ ಬೇರೆ ಹಲವಾರು ಅಪ್ಲಿಕೇಶನ್ಸ್ ಯೂಸ್ ಮಾಡಿದ್ರು ಕೂಡ ನಮಗೆ ಯಾವುದೇ ಲ್ಯಾಗ್ ಆಗಿರಲಿ ಅಥವಾ ಒಂದು ಹ್ಯಾಂಗಿಂಗ್ ಪ್ರಾಬ್ಲಮ್ ನಾವಿಲ್ಲಿಂದ ಆಬ್ವಿಯಸ್ಲಿ ನೋಡಲ್ಲ. ಮತ್ತೆ ಹೀಟಿಂಗ್ ಮಾಮೂಲು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಜಾಸ್ತಿ ಹೀಟ್ ಆಗಲ್ಲ, ಎವರೇಜ್ ಹೀಟ್ ಕೂಡ ಆಗ್ತಾ ಇದೆ. ಸೊ ಅದರ್ವೈಸ್ ಈ ಒಂದು ಫೋನ್ ಒಂದು 8X ಜೊತೆ ಕೂಡ ಕಂಪೇರ್ ಮಾಡ್ಕೊಂಡ್ವಪ್ಪ ಅಂತಂದರೆ ಇಲ್ಲಿ ನಮಗೆ Realme 2 Pro ಕ್ಲಿಯರ್ ಆಗಿ ವಿನ್ನರ್ ಆಗ್ತಾ ಇದೆ. ಮತ್ತು ಈ ಒಂದು Redmi Note 5 Pro ಅಂತೂ ಕೂಡ ಅದು ಆಲ್ರೆಡಿ ಸೈಡ್ಗೆ ಆಗಿಬಿಟ್ಟಿದೆ. ಪ್ರೊಸೆಸರ್ ಮಾಮೂಲಾಗಿರಲಿ, ಬ್ಯಾಟ್ರಿ ಮಾಮೂಲಾಗಿರಲಿ, ಮತ್ತು ಈ ಒಂದು ಕ್ಯಾಮ್ರಾ ಮಾಮೂಲಾಗಿರಲಿ ಕ್ಲಿಯರ್ ಆಗಿ ಇಲ್ಲಿ ವಿನ್ನರ್ ಆಗ್ತಾ ಇರೋದು Realme 2 Pro. ಇನ್ನು ಕೊನೆಯದಾಗಿ ಈ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಮತ್ತೆ ಫೇಸ್ ಐಡಿ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಒಂದು ಲಾಸ್ಟ್ ಟೈಮ್ ಪೋಕೋ F1 ಕೂಡ ಅನ್ಬಾಕ್ಸಿಂಗ್ ಮಾಡಿದ್ದೆ, ಅಲ್ಲಿ ಕೂಡ ಒಂದು ಫಿಂಗರ್ ಪ್ರಿಂಟ್ ಮತ್ತೆ ಫೇಸ್ ಐಡಿ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇತ್ತು. ಬಟ್ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಅಪ್ಪ ಅಂತಂದ್ರೆ ಈ ಒಂದು Realme 2 Pro ನಲ್ಲಿ ಅದಕ್ಕಿಂತ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು, ಇಷ್ಟೊಂದು ಹೇಗಪ್ಪ ಇಷ್ಟೊಂದು ಸ್ಪೀಡ್ ಆಗಿ ಕೆಲಸ ಮಾಡ್ತಪ್ಪ ಅಂತಂದ್ರೆ ಖಂಡಿತ ನನಗೆ ಈ ಒಂದು ಫೋನ್ ಇಷ್ಟ ಆಯಿತು ಈ ಎಲ್ಲ ಒಂದು ಪಾಯಿಂಟ್ಸ್ಗಳಿಂದ. ಇನ್ನು ನೆಗೆಟಿವ್ ಆಗಿ ನನಗೆ ಇಷ್ಟ ಆಗಿಲ್ಲಪ್ಪ ಅಂತಂದ್ರೆ ಈ ಒಂದು ಫೋನ್ ಬಿಲ್ಡ್ ಕ್ವಾಲಿಟಿಲಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನನಗೆ ಪ್ಲಾಸ್ಟಿಕ್ ಮಾಡಿದರೆ, ಪಾಲಿಕಾರ್ಬೆಟ್ನ ಯೂಸ್ ಮಾಡಿದರೆ, ಸ್ವಲ್ಪ ಏನು ಇಲ್ಲಿಂದ ಮೆಟಾಲಿಕ್ ಯೂಸ್ ಮಾಡಿದರೆ ನಡೀತಿತ್ತು. ಇವಾಗ Xiaomi ಫೋನ್ಸ್ಗಳಿಗೆ ಜಾಸ್ತಿ ಮೆಟಾಲಿಕ್ ಮೆಟೀರಿಯಲ್ ನೋಡ್ತಾ ಇದ್ವಿ, ಬಟ್ ಇಲ್ಲಿ ಯಾಕೋ ಏನೋ ಗೊತ್ತಿಲ್ಲ. ಸೊ ಪಾಲಿಕಾರ್ಬೆಟ್ ಮಾಡಿದರೆ ಸ್ವಲ್ಪ ಏನಾದರೂ ಕೈಯಿಂದ ಬಿತ್ತಪ್ಪ ಅಂತಂದರೆ ಡ್ಯಾಮೇಜ್ ಆಗುತ್ತೆ. ಮತ್ತು ತುಂಬ ಜನ ಸೈಡ್ ಎಡ್ಜಸ್ ಮೆಟಾಲಿಕ್ ಇಲ್ಲ ಅಂತ ಇದ್ದಾರೆ, ಖಂಡಿತ ಅಲ್ಲಿ ಮೆಟಾಲಿಕ್ನ ಮೆಟೀರಿಯಲ್ನ ಯೂಸ್ ಮಾಡಿದರೆ ಸೊ ನಿಮಗೆ ಒಂದು ಸೆಕ್ಯೂರಿಟಿ ಸಿಗುತ್ತೆ ಹಿಂದಿನ ಭಾಗ. ಮತ್ತು 3.0 ವಿ ಕೋರಿಲ್ಲ ಗ್ಲಾಸ್ನ ಕೂಡ ಯೂಸ್ ಮಾಡಿದ್ದಾರೆ. ಸೊ ಖಂಡಿತ ನೀವು ಇಲ್ಲಿಂದ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಬೋದು. ನಾನಂತೂ ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಚೆಕ್ ಕೂಡ ಮಾಡಿದ್ದೀನಿ. ಇದ್ಬಿಟ್ರೆ ನನಗೆ ಆಪರೇಟಿಂಗ್ ಸಿಸ್ಟಮ್ ಕಲರ್ OS ನ ಕೊಡಿದ್ದಾರೆ, ಸ್ಟಾಕ್ ರಾಮ್ ಕೊಡ್ರಪ್ಪ. ತುಂಬ ಜನ ನಿಮ್ಮ ಫೋನ್ಸ್ಗಳನ್ನ ಇಷ್ಟಪಡ್ತಾರೆ. ಇನ್ನು ನೀವೆಲ್ಲ ಅಂತ ಇದ್ರಪ್ಪ ವಿವೋ ಒಪ್ಪೋ ಫೋನ್ಸ್ನ ನೀವಿಂದ ಜಾಸ್ತಿ ಸಜೆಸ್ಟ್ ಮಾಡಲ್ಲ, ರೀತಿ ಬರೀ ರೆಡ್ಮಿ ಫೋನ್ಸ್ ಹೇಳ್ತೀರಂತ. ಸೊ ಖಂಡಿತ ಇದರಿಂದ Redmi Note 5 Pro ನ ತೊಗೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ತೊಗೊಂಡಿರೋರೆಲ್ಲ ಹುಚ್ಚರು ಅಂತ ಹೇಳೋಕ್ಕಾಗಲ್ಲ. ಆ ಒಂದು ಟೈಮ್ನಲ್ಲಿ ಪರ್ಫೆಕ್ಟ್ ಆಗಿರೋ ಸ್ಮಾರ್ಟ್ ಫೋನ್ ಅದೇ ಇತ್ತು. ಇನ್ನೂ ಸ್ವಲ್ಪ ದಿನ Realme 2 Pro ಇರುತ್ತೆ, ಇದಾದ ನಂತರ ಮತ್ತೆ ಬೇರೆ ಫೋನ್ ಬರುತ್ತೆ. ಸೊ ಇದೇ ರೀತಿಯಾಗಿ ಯಾವುದಪ್ಪ ಪರ್ಫೆಕ್ಟ್ ಸ್ಮಾರ್ಟ್ ಫೋನ್ ಇರುತ್ತೆ ಕರೆಂಟ್ ಆಗಿ ಅದನ್ನ ನಿಮಗೆ ಅಪ್ಡೇಟ್ಸ್ನ ತಿಳಿಸ್ಕೊಡ್ತಾ ಇರ್ತೀವಿ. ಸದ್ಯಕ್ಕೆ ಓಪೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ, ಈ ಒಂದು ಫೋನ್ ಸಜೆಸ್ಟ್ ಮಾಡ್ತಾ ಇದ್ವಿ. ಮತ್ತೆ ನಾಳೆ ರೆಡ್ಮಿ ಫೋನ್ ಬರುತ್ತೆ, ರೆಡ್ಮಿ ಒಂದು ಒಳ್ಳೆ ಕೆಲಸ ಮಾಡಿರುತ್ತೆ, ಮತ್ತೆ ರೆಡ್ಮಿ ಫೋನ್ ಸಜೆಸ್ಟ್ ಮಾಡ್ತೀವಿ. ಇದೇ ರೀತಿಯಾಗಿ ನಮ್ಮ ಟೆಕ್ನಾಲಜಿ ಯಾವ ರೀತಿ ಬೆಳೀತಾ ಹೋಗುತ್ತೆ, ಯಾವುದಪ್ಪ ಪರ್ಫೆಕ್ಟ್ ಸ್ಮಾರ್ಟ್ ಫೋನ್ ಸದ್ಯಕ್ಕೆ ಇದೆ ಅದನ್ನ ಸಜೆಸ್ಟ್ ಮಾಡಿ ಹೋಗ್ತಾ ಇದ್ವಿ. ಸೊ ನೀವೊಂದು ಯೂಸ್ ಮಾಡ್ತಿರೋ ಫೋನ್ ಜೊತೆ ಒಂದು ಹೊಸದಾಗಿರೋ ಸ್ಮಾರ್ಟ್ ಫೋನ್ ಜೊತೆ ಕಂಪೇರ್ ಮಾಡ್ಕೊಂಡ್ವಿಯಪ್ಪ ಅಂತಂದ್ರೆ ಖಂಡಿತ ಇಲ್ಲಿಂದ ಕೆಳಗಡೆ ನೋಡಬೇಕಾಗತ್ತೆ. ಬಟ್ ನಿಮ್ಮ Redmi Note 5 Pro ಯೂಸ್ ಮಾಡ್ತಿರಪ್ಪ ಅಂತಂದ್ರೆ ಅದಕ್ಕಿಂತ ಕೆಳಗಿರೋ ಫೋನ್ ಜೊತೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಅಂದ್ರೆ ಖಂಡಿತ ನನ್ನಿಂದ Redmi Note 5 Pro ನಲ್ಲಿಂದ ಕ್ಲಿಯರ್ ಅಂತ ಹೇಳ್ಕೋಬಹುದು. ಸೊ ಹೀಗಾಗಿ ಸದ್ಯಕ್ಕೆ ಇದು ಮೊನ್ನೆ ಅಷ್ಟೇ ಲಾಂಚ್ ಆಗಿದೆ, Redmi Note 5 Pro 6 ತಿಂಗಳಾಯ್ತಪ್ಪ ಲಾಂಚ್ ಆಗಿ. ಸೊ ಇದ್ರ ಜೊತೆ ಕಂಪೇರ್ ಮಾಡೋದು ಕೂಡ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಬಟ್ ನಿಮ್ಮ ಕ್ವಶನ್ಸ್ಗಳಿಂದ ಕ್ಲಿಯರ್ ಆಗಿ ಅನ್ಕೋತಾ ಇದ್ದೀನಿ. ನಿಮಗೆ ಅನ್ಸುತ್ತೆ ಈ ಒಂದು ಫೋನ್ನ ಬಗ್ಗೆ ನನಗೆ ಕೆಳಗಡೆ ಕಮೆಂಟ್ಸ್ ತಿಳಿಸ್ಕೊಡಿ. ಮತ್ತೆ ಖಂಡಿತ ಸದ್ಯಕ್ಕೆ ಈ ಒಂದು ಫೋನ್ ತುಂಬ ಪರ್ಫೆಕ್ಟ್ ಆಗಿದೆ, ಈ ಒಂದು ಫೋನ್ಗಳನ್ನ ಕೊಡ್ಬೋದು. ಸೊ ಅನ್ಸುತ್ತೆ ವಿಡಿಯೋ ಇಷ್ಟ ಆಗಿರ್ಬೋದು, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೈ ನೇಮ್ ಸೋಮ್ಸ್, ಐ ವಿಲ್ ಕ್ಯಾಚ್ ಯು ಆನ್ ದ ನೆಕ್ಸ್ಟ್ ಒನ್.